ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಜಾತ. ಎಲ್ಲರೂ ಹೇಗೆ? ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಹೊಸ ವರ್ಷದ ಎಲ್ಲರೂ ಒಂದು ಹೊಸ ನಗುತ್ತಾ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲರಿಗೆ ಹೊಸ ಥರ ನಗು ತರಲಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೆ ಸಿಹಿ ಕಹಿ ಜೀವನದಲ್ಲಿ ಇದ್ದೇ ಇರುತ್ತೆ. ವರ್ಷ ಕಳೀತಾ ಹೊಸದು ಬರುತ್ತೆ. ಖುಷಿನೂ ಇರುತ್ತೆ, ಕಷ್ಟನೂ ಇರುತ್ತೆ, ಕಹಿ ಇರುತ್ತೆ, ಸಿಹಿ ಇರುತ್ತೆ. ಹಾಗಾಗಿ ಬಂದಿದ್ದು ಬರಲಿ ಭಗವಂತನಿಗೆ ಬಿಟ್ಟು ಇವಾಗೆ ಹೊಸ ವರ್ಷದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಯೂಟ್ಯೂಬ್ ಕುಟುಂಬದಿಂದ. ಹಾಗೆ ಎಲ್ಲರೂ ನನ್ನ ಚಾನಲ್ ಯಾರ್ಯಾರು ನೋಡ್ತೀರಿ ಅವರಿಗೂ ಹಾಗೂ ನೈಟೇ ತೋರಣ ಮತ್ತು ಹೂವೆಲ್ಲ ಕಟ್ಕೊಂಡು ಮಾವಿನೆಲೆ ತೋರಣ ಕಟ್ಟಿ ಒಂದು ಕವರಿಗೆ ಹಾಕಿ ಇಟ್ಟಿದ್ವಿ. ನಾನು ನನ್ನ ಮಗ ಸ್ವಲ್ಪ ಡಿಫ್ರೆಂಟಾಗಿ ತೋರಣ ಕಟ್ಟೋಣ ಮಮ್ಮಿ ಅಂತ ನೋಡ್ತಾ ಇದ್ನು. ಅವನು ಟ್ರೈ ಮಾಡಿದ್ನು, ಒಂದೆರಡು ಕಟ್ಟಿದ್ನು. ಆಮೇಲೆ ಇಂಟ್ರೆಸ್ಟ್ ತೋರಿಸಿಲ್ಲ. ಆಮೇಲೆ ನೀನೇ ಮಾಡ್ಕೊ ಮಮ್ಮಿ ಅಂತ ಹೇಳ್ಬಿಟ್ನು. ಅದಕ್ಕೆ ನಾನು ಮಾಮೂಲಿ ತೋರಣ ಕಟ್ಟಿ ಮತ್ತು ಸ್ವಲ್ಪ ಹೂವು ತಂದಿದ್ದೆ. ರೋಜಾ ಮನೆಯಲ್ಲಿ ಸ್ವಲ್ಪ ಇತ್ತು, ಆಚೆದು ಸೇವಂತಿ ಹೂವು ತಂದುಬಿಟ್ಟೆ. ಹಾಗೆ ಹಬ್ಬದ್ದು ಬೆಳಗ್ಗೆಗೆ ಏನೇನು ಬೇಕೋ ಅದೆಲ್ಲ ತರಕಾರಿ ತಂದುಕೊಂಡು ಹೂವು ಕಟ್ಕೊಂಡು ನಾನಿದ್ದೆ. ಬೆಳಗ್ಗೆ ನಾನು ಒಂದು 5:20 ಹಾಗೆ ಎದ್ಬಿಟ್ಟು ನಾನು ಎಲ್ಲ ಕಸ ಗುಡಿಸಿ ನೆಲ ಅದನ್ನು ಒರೆಸ್ಕೊಂಡು ಮತ್ತು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದೆ. ಮತ್ತು ಇಲ್ಲಿ ಸ್ಟವ್ ಎಲ್ಲ ಪೂಜೆ ಮಾಡ್ಕೊಂಡು ಮತ್ತು ರಂಗೋಲಿ ಎಲ್ಲ ಹಾಕಿ ತೋರಣ ಕಟ್ಟಿದೆ. ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ಕಟ್ಕೊಂಡೆ. ಇಲ್ಲಿ ಸ್ವಲ್ಪ ಕಡಲೆಬೇಳೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಫಸ್ಟು ಹೋಳಿಗೆ ಮಾಡೋದು ಬೇಳೆಗೆ ಕಡಲೆಬೇಳೆ ಇದರಲ್ಲೇ ಮಾಡೋದು. ಈ ಕಡೆ ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ತೊಗರಿಬೇಳೆ ಯೂಸ್ ಮಾಡ್ತಾರೆ ಹೋಳಿಗೆಗೆ. ನಮ್ಮ ಕಡೆ ಕಡಲೆಬೇಳೆನೇ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ನಾನು ಕಡಲೆಬೇಳೆ ಒಂದು ಕಡೆ ಕುದಿಯೋಕ್ಕಿಟ್ರೆ ಬೇಗ ಕುದೀತಾ ಇರುತ್ತೆ. ನಮ್ಮದು ಇಲ್ಲಿ ಕೆಲಸ ಮಾಡ್ಕೋಬೋದು ಅಂತಂದು ಸ್ಟವ್ ಎಲ್ಲ ಪೂಜೆ ಮಾಡಿ ಬುತ್ತಿ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಸ್ವಲ್ಪ ಕೈ ಮುಕ್ಕೊಂಡು ಸ್ಟವ್ ಆನ್ ಮಾಡಿ ಬೇಳೆ ಕುಕ್ಕರು ಕುದಿಯೋಕ್ಕೆ ಇಟ್ಕೊಂಡೆ. ಆನ್ ಮಾಡಿ ಎಲ್ಲ ಸ್ವಲ್ಪ ವಡೆಗೂ ಸ್ವಲ್ಪ ನೆನೆಸ್ಬಿಡೋಣ ವಡೆ ಮಾಡೋಕ್ಕೆ ಅಂತಂದೆ. ಕಡಲೆಬೇಳೆ ಸ್ವಲ್ಪ ಅದಕ್ಕೂ ತೊಗೊಂಡು ತೊಳೆದು ನೀರು ನೆನೆಸೋಕ್ಕೆ ಇಟ್ಟಾದ್ಮೇಲೆ ಹಾಗೆ ಕಡಲೆಬೇಳೆ ಬಾಕ್ಸಲ್ಲಿ ಹಾಕಿಟ್ರೆ ಬೇಗ ಹುಳ ಬಂದುಬಿಡುತ್ತೆ ಅಂತಂದೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡೆ. ನೋಡ್ರಿ ನೆಲ ಎಲ್ಲ ಒರೆಸಿದ್ದೆಲ್ಲ ಆಗಿತ್ತು. ನಾನಿವಾಗ ತೋರಣ ಎಲ್ಲ ಕಟ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಹೋದೆ. ಆಮೇಲೆ ಸ್ನಾನ ಮಾಡ್ಕೊಂಡ್ಬಂದು ಕುಂಕುಮ ಅರಿಶಿನ ಬಾಗಿಲಿಗೆ ಅರಿಶಿನ ಎಲ್ಲ ಉಜ್ಕೊಂಡು ಕುಂಕುಮ ಹಾಕ್ಕೊಂಡು ರಂಗೋಲಿ ಹಾಕಿ ನೋಡ್ರಿ ತೋರಣ ಕಟ್ಟಿದ್ದೆಲ್ಲ ಆಯಿತು. ನಾನಿಲ್ಲಿ ಗೋಧಿ ಹಸಿಟ್ಟಲ್ಲಿ ಹೋಳಿಗೆ ಮಾಡೋದು. ತುಂಬ ಸ್ಮೂತಾಗಿ ಬರುತ್ತೆ, ಹೆಲ್ದಿ ಗೋಧಿ ಹಸಿಟ್ಟಲ್ಲಿ. ಮತ್ತು ಮೈದಾ ಈ ಕಡೆ ಯೂಸ್ ಮಾಡ್ತಾರೆ, ನಮ್ಮ ಕಡೆ ಎಲ್ಲ ಗೋಧಿ ಹಸಿಟ್ಟಲ್ಲೇ ಹೋಳಿಗೆ ತಟ್ತಾರೆ. ಎಷ್ಟು ಸ್ಮೂತಾಗಿ ಬರುತ್ತೆ, ಎಷ್ಟು ಟೇಸ್ಟಾಗಿರುತ್ತೆ. ಅವ್ರವ್ರದ್ದು ಟೇಸ್ಟು ತಕ್ಕಂಗೆ ಮಾಡ್ಕೊತಾರೆ. ನಮ್ಮ ಕಡೆ ಮಾತ್ರ ಉತ್ತರ ಕರ್ನಾಟಕದ ಗೋಧಿ ಹಸಿಟ್ಟಲ್ಲೇ ಹೋಳಿಗೆ ಮಾಡ್ತಾರೆ. ಸ್ವಲ್ಪ ಇದು ಕಲಿಸ್ಬಿಟ್ಟು ನಾನು ಮತ್ತು ನನ್ನ ಮಗನಿಗೆ ಬೆಂಗಳೂರು ಕಡೆ ಇರೋ ಥರ ಹೋಳಿಗೆ ಮಾಡು ಅಂತ ಕೇಳ್ತಾ ಇರ್ತಾರೆ. ನಾನು ಹೋಳಿಗೆ ಮಾಡಿದಾಗ ಅದಕ್ಕೂ ಸ್ವಲ್ಪ ಮೈದಾ ಹಸಿಟ್ಟಲ್ಲಿ ಅದು ಕಲಿಸ್ಬಿಟ್ಟು ನೋಡಿರಿ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿರುತ್ತೆ. ನಾನು ಸ್ವಲ್ಪ ಬಿಸಿನೀರೆಲ್ಲ ಹಾಕ್ಬಿಟ್ಟು ಮತ್ತು ರಸಮ್ ಮಾಡೋಕ್ಕೆ ನೀರು ಕಲಿಸ್ಕೊಂಡು ಚೆನ್ನಾಗಿ ಬೆಂದಿತ್ತು ಬೇಳೆ. ಬೆಂದಾದ್ಮೇಲೆ ನಾನು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಕುದಿಯೋಕೆ ಹಾಕಿ ನೀರು ತಗೊಂಡೆ. ಅದಾದಮೇಲೆ ಬೆಲ್ಲ ಪುಡಿ ಮಾಡಿಕೊಂಡು ಹಾಕಿಬಿಟ್ಟೆ. ಅದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಲ್ಲ ಕುದೀತು ಅಷ್ಟು
ಜಾರಿಗೆ ಹೂರಣ ರುಬ್ಕೊಂಡ್ರೆ ಸ್ವಲ್ಪ ಬೇಗ ತರಿ ಆಗ್ತಾಯಿತ್ತು. ಹಾಗಾಗಿ ಇದು ಜಾರ್ ಬರುತ್ತಲ್ಲ, ಜಲ್ದಿ ಜಾರ್ ಬರುತ್ತಲ್ಲ, ಅದರಲ್ಲಿ ಒಂದು ಬಜ್ಜಿ ತೊಗೊಂಡು ಚೆನ್ನಾಗಿ ಸ್ಮೂತಾಗಿ ಬಂತು. ಮಿಕ್ಸಿ ಜಾರಿಗೆ ಹಾಕಿದ್ರೂ ಅಷ್ಟು ಬರಲ್ಲ, ಒಳ್ಳೆಯ ಹಂಗೆ ಅಷ್ಟು ಬರಲ್ಲ, ನೀಟಾಗಿ ಸಣ್ಣಕ್ಕೆ ಚೆನ್ನಾಗಿ ಬಂತು. ಇಲ್ಲಿ ನನ್ನ ವಡೆ ನಾನು ತಟ್ಟೆ ಅವರು ನಮಗೆ ತರಕಾರಿ ಕೊಟ್ಟರು, ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರು. ನನ್ನ ಮನೆಯಲ್ಲಿ ಮಾಡ್ತಾ ಇದ್ದಾಗ ನಾನು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡೆ. ಲಾಸ್ಟಿಗೆ ಬೇಳೆ ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲರೂ ಹಬ್ಬದ್ರಲ್ಲಿ ಎಲ್ಲ ಹಬ್ಬ ಮಾಡಿದ್ರೆ ಒಬ್ಬರಿಗೆ ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ನಾನು 5:30 ಇದ್ದರೂ ಒಂದು 11:20 10 ನಿಮಿಷಗೆಲ್ಲ ಅಡುಗೆ ಆಗಿತ್ತು. ಅದು ಲೇಟೇ ಆಗಿತ್ತು, ನನಗೆ ಎದ್ದೇಳಬೇಕಿತ್ತು. ಹಾಗಾಗಿ ಎಚ್ಚರ ಆಗಿತ್ತು, ಎದ್ದೇಳೋಕ್ಕೆ ಕಷ್ಟ ಇದಾಯಿತು. ಬೇರೆ ಇರಲಿಲ್ಲ, ಒಂದು 5:30ಗೆ ಇರುತ್ತೆ ಅಷ್ಟೇ. ಒಂದು 5 ಗಂಟೆ ಹಂಗೆಲ್ಲ ಇದ್ದರೆ ಒಂದು 10-9:30ಗೆಲ್ಲ ಅಡುಗೆ ಆಗೋದು. ಮನೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ದೇವರಿಗೆಲ್ಲ ತೊಳೆದು ಕೊಟ್ಟು ಎಲ್ಲ ನೀಟಾಗಿ ಮಾಡಿದೆ. ಮತ್ತು ನಾವು ಒಬ್ಬಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಗಟ್ಟಿ ಬಂದಿತ್ತು, ಹಾಗಾಗಿ ಅವ್ರು ಕಲಿಸಿ ಲೂಸ್ ಮಾಡಿ ಕೊಟ್ಟಿದ್ದೆ. ನೋಡಿ ಪೂಜೆ ಎಲ್ಲ ನೀಟಾಗೆಲ್ಲ ಒಂದು ಕಡೆ ಯಾವುದೇ ಕೆಲಸ ಮಾಡಲಿ ನೀಟಾಗಿ ಮಾಡ್ತೇನೆ. ನೋಡಿರಿ ದೇವ್ರಿಗೆಲ್ಲ ನೋಡಿರಿ ನಮ್ಮ ಮನೆ ಅಡುಗೆ ವಡೆ, ಬದನೆಕಾಯಿ ಪಲ್ಯ, ಹಪ್ಪಳ ಮತ್ತು ರಸಮ್, ಸ್ವೀಟನ್ನು, ಹೋಳಿಗೆ, ಉಳ್ಳಾಗಡ್ಡಿ ಹಬ್ಬದ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ನಾನು ಹೋಳಿಗೆ ಮಾಡಿದ್ದು ಹಬ್ಬ. ಮತ್ತು ಎಲ್ಲ ಕೆಲಸ ಆದಮೇಲೆ ಊಟ ಕುತ್ಕೊಂಡು ಎಲ್ಲ ಬನ್ನಿ. ಇವತ್ತಿಂದ ವಿಡಿಯೋ ಹೀಗಿತ್ತು. ನಮ್ಮ ಯುಗಾದಿ ಸ್ಪೆಷಲ್ಲು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹಬ್ಬ ಮಾಡಿಕೊಂಡ್ವಿ. ಈ ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ನಾನು ಡ್ರೆಸ್ ಹಾಕಿದ್ದು ಹೊಸದು ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ಸ್ಟಿಚ್ ಮಾಡಿಕೊಡ್ಬೇಕಿತ್ತು ನಾನು, ಹಾಗೆ ನೋಡೋಣ ಫಿಟ್ಟಿಂಗ್ ಅಂತಂದು ಹಾಕ್ಕೊಂಡೆ. ಹಾಗೆ ಅದರಲ್ಲೇ ಇದ್ದೆ, ಚೆನ್ನಾಗಿತ್ತು ಕಲರು ಅಂತ ಹಾಕ್ಕೊಂಡೆ. ಹೇಗಿತ್ತಂತ ಕಮೆಂಟ್